ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬನ್ನಿ ನಾನು ನಿಮಗೆ ಇವತ್ತು ತುಂಬ ಹೆಲ್ತಿಯಾಗಿರೋ ಒಂದು ಸೈಡ್ ಡಿಶ್ಶು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನುಗ್ಗೆಕಾಯಿ. ಈ ನುಗ್ಗೆಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ. ಈ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಹೆಚ್ಚಿಗೆ ಇರುತ್ತೆ, ಜೊತೆಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಗೆ ಮಾಡುತ್ತೆ, ನಮ್ಮ ಡೈಜೆಷನ್ ಪವರನ್ನು ಹೆಚ್ಚಿಗೆ ಮಾಡುತ್ತೆ, ದೇಹಕ್ಕೆ ಶಕ್ತಿ ಕೊಡುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರೋಂಥ ನುಗ್ಗೆಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇದನ್ನು ಸಾಂಬಾರು ಜೊತೆಲೂ ತಿನ್ಬೋದು, ಜೊತೆಗೆ ಈ ರೀತಿ ಫ್ರೈ ಮಾಡ್ಕೊಂಡು ತಿಂದರೆ ರುಚಿ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ಇಂಥ ನುಗ್ಗೆಕಾಯಿ ಫ್ರೈನ ಹೇಗೆ ಮಾಡೋದು, ಅದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡ್ತಾ ಇದ್ದೀರಲ್ಲ, ಈ ನುಗ್ಗೆಕಾಯಿ ಫ್ರೈ ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ನುಗ್ಗೆಕಾಯಿಗಳನ್ನ ತಗೊಂಡು ಈ ರೀತಿ 1 ಇಂಚಿನಷ್ಟು ಕಟ್ ಮಾಡ್ಕೊಳ್ಳಿ. ಮೇಲಿನ ಸಿಪ್ಪೆಯನ್ನು ಸ್ವಲ್ಪ ನಾರಿನ ಅಂಶವನ್ನು ತೆಗೆದ್ಮೇಲೆ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ. ಅರ್ಧ ಕೆಜಿ ನುಗ್ಗೆಕಾಯಿ ಪೀಸ್ಗಳನ್ನ ತೊಗೊಂಡಿದ್ದೀನಿ. ಜೊತೆಗೆ ಇದನ್ನು ಫಸ್ಟ್ ನಾವು ಕುಕ್ಕರಲ್ಲಿ ಹಾಕಿ 1 ವಿಸಿಲ್ ತೊಗೊಳ್ಳೋಣ. ಓಪನಲ್ಲಿ ಬೇಯಿಸಿದ್ರೇ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರಲ್ಲೂ 1 ವಿಸಿಲ್ಗೆ ಕರೆಕ್ಟಾಗಿ ಬೆಂದಿರುತ್ತೆ. ಇದನ್ನು ಫಸ್ಟು ನಾವು ಬೇಯಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋದು. ಆ ಮಸಾಲಾಗೆ ಏನೇನು ಬೇಕಪ್ಪ ಅಂತಂದರೆ 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿಣ ಪೌಡರ್, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ನುಗ್ಗೆಕಾಯಿ ಫ್ರೈ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ನಾವು ತೊಗೊಂಡಿರೋಂಥ ನುಗ್ಗೆಕಾಯಿನ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಅತಿ ಹೆಚ್ಚು ನೀರು ಸೇರಿಸೋದು ಬೇಡ. ಇದು ಬೇಯೋದಕ್ಕಾಗೋಷ್ಟು ನೀರನ್ನ ಸೇರಿಸಿದ್ರೆ ಸಾಕಾಗುತ್ತೆ. ನೀರನ್ನು ಸೇರಿಸಿ ಇದಕ್ಕೆ ಉಪ್ಪನ್ನು ನಾವು ಇವಾಗಲೇ ಸೇರಿಸ್ಬೇಕು. ಯಾಕೆಂದರೆ ಆಮೇಲೆ ಸೇರ್ಸೋಕ್ಕೋದ್ರೆ ಇದು ಎಲ್ಲ ಕಡೆ ಉಪ್ಪು ಅಂಟಲ್ಲ. ಬೇಯೋ ಟೈಮಲ್ಲಿ ಆದರೆ ಎಲ್ಲ ಕಡೆ ಉಪ್ಪು ಅಂಟುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾವು ಬೇಯೋದಕ್ಕೆ ಇಟ್ಕೊಳ್ಳೋಣ. ಇಷ್ಟು ಉಪ್ಪು ಸಾಕಾಗುತ್ತೆ. ಈಗ ನಾನು ಇದ್ರ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಿಲ್ ಸಾಕಾಗುತ್ತೆ ತಗೊಳ್ಳೋಣ. ಒಂದು ವಿಸಿಲ್ ಆದಮೇಲೆ ಇದಕ್ಕೆ ಯಾವ ರೀತಿ ಮಸಾಲ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ನೋಡಿ, 1 ವಿಸಿಲ್ ಕೂಗಿಸಿ ಕುಕ್ಕರಿಂದ ತೆಗ್ದಿದ್ದೀನಿ. ಎಷ್ಟು ನೀಟಾಗಿ ಬೆಂದಿದೆ. ಯಾವುದು ಸಹ ಜಾಸ್ತಿನೂ ಬೆಂದಿಲ್ಲ, ಕರೆಕ್ಟ್ ನೀಟಾಗಿ ಬೆಂದಿದೆ. ಓಪನ್ ಆಗಿಲ್ಲ, ಏನಿಲ್ಲ. ಈ ಹದವಾಗಿ ನಾವು 1 ವಿಸಿಲ್ ತೊಗೊಂಡ್ರೆ ಬೇಯುತ್ತೆ. ಈಗ ನಾವೇನು ಮಾಡೋದಪ್ಪ ಅಂದರೆ ಇದಕ್ಕೆ ಒಂದು ಒಳ್ಳೆಯದೊಂದು ಮಸಾಲ ಎಲ್ಲ ಹಾಕಿ ಒಗ್ಗರಣೆ ಮಾಡೋಣ. ನಾನೀಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪಾನ್ ಇಟ್ಟಿದ್ದೀನಿ. ಈಗ ಯಾವ ರೀತಿ ಇದಕ್ಕೆ ಒಗ್ಗರಣೆ ಮಾಡಿ ಫ್ರೈ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನೋಡಿ, ಇದಕ್ಕೆ ಅತಿ ಹೆಚ್ಚು ಎಣ್ಣೆ ಬೇಡ. ಜಸ್ಟ್ 1-1.5 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಬಿಸಿ ಆಗಿದ ತಕ್ಷಣ ನಾವು ಒಂದೊಂದೇ ಪದಾರ್ಥಗಳನ್ನ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ತಾ ಬರೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ, ಆಮೇಲೆ ಉಳಿದಿರೋ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂಥ ಕರಿಬೇವು ಮತ್ತು ಈ ಮಸಾಲ ಪದಾರ್ಥಗಳನ್ನ ಒಂದೊಂದೇ ಆಗಿ ಸೇರಿಸ್ಕೊಳ್ಳೋಣ. ನೋಡಿ, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ, ಅರಿಶಿಣ ಪುಡಿ ಎಲ್ಲವನ್ನು ಸೇರಿಸೋಣ. ಎಲ್ಲವನ್ನು ಸೇರಿಸಿದಾದ್ಮೇಲೆ ಇದನ್ನು ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನೋಡಿ, ಇದನ್ನೆಲ್ಲ 1 ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲಿಂದ ನಾವು ತೊಗೊಂಡಿರೋಂಥ ನುಗ್ಗೆಕಾಯಿನ ಅದರಲ್ಲಿ ಸೇರಿಸೋಣ. ನುಗ್ಗೆಕಾಯಿನೆಲ್ಲ ಸೇರಿಸಿದ್ಮೇಲೆ ನೀಟಾಗಿ ಆ ಮಸಾಲ ಜೊತೆ ಒಂದು ಮಿಕ್ಸ್ ಕೊಟ್ಬಿಡೋಣ. ಇದರಲ್ಲಿ ಆಲ್ರೆಡಿ ನಾವು ಉಪ್ಪಾಗಲೇ ಸೇರಿಸಾಗಿದೆ. ಈಗೇನು ಮಾಡಬೇಕು ಅಂತಂದರೆ ಆ ಖಾರ ಎಲ್ಲ ಇದಕ್ಕೆ ಅಂಟಬೇಕು. ನೋಡಿ, ಇದೆಲ್ಲ 1 ನಿಮಿಷಗಳ ಕಾಲ
ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಜೊತೆಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿದ್ರೆ ಅಲ್ಲಿಗೆ ರುಚಿಕರವಾದಂತಹ ಒಂದು ಫ್ರೈ ರೆಡಿ ಆಗುತ್ತೆ. ನೋಡಿ, 1 ನಿಮಿಷ ಸಾಕು. ಬಿಸಿಲಿಟ್ಕೊಂಡು ಕೊತ್ತಂಬರಿ ಸೇರಿಸಿದ ಮೇಲೆ ನಾವೀಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಅದ್ಭುತವಾದಂತಹ ನುಗ್ಗೆಕಾಯಿ ಫ್ರೈ ತಿನ್ನಲು ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.